Good morning, students. I hope you're all doing good. I think in our last class we had discussed transport layer in detail. I'll just revise it and then we shall follow up with session layer. If possible, we shall go to presentation layer also. So when it comes to transport layer, so as I said, so end-to-end error-free delivery of information will be provided by transport layer. However, the underlying layers, transport layer ಕೆಳಗಡೆ ಯಾವ layer ಇದೆ, you have either that can be network layer, either that can be data link layer or physical layer. ಅವುಗಳಿರಬಹುದು, even they are responsible, but they have other dedicated functions. ಬೇರೆ ಬೇರೆ dedicated functions ಇದೆ, ಅದನ್ನೆಲ್ಲದನ್ನು ಕೂಡ ಆಲ್ರೆಡಿ ನಾನು ಹೇಳಿದ್ದೀನಿ. So when it comes to transport layer, transportation of data or message is responsible by transport layer itself. Error free delivery ಅಂತ ಹೇಳ್ತಾರೆ. So basically it acts like a bridge between data communication and data processing. ಸೊ ಬ್ರಿಡ್ಜ್ ಅಂತ ಹೇಳಿದ್ರೆ, ಕಮ್ಯುನಿಕೇಷನಿಗೆ ಬೇಕಾಗಿರೋವಂಥ ಟ್ರಾನ್ಸ್ಮಿಷನ್ ಮೀಡಿಯಮಿಗೆ ಡೇಟಾನ ಅಪ್ಲಿಕೇಶನ್ ಲೇಯರಿಂದ ತೊಗೊಂಡೋಗುವಂಥ ಕೆಲಸನ ಟ್ರಾನ್ಸ್ಪೋರ್ಟ್ ಲೇಯರ್ ನೋಡ್ಕೊಳ್ತಾ ಇದೆ. ಸೊ when it comes to this facility, ಇದನ್ನೇನಂತ ಹೇಳ್ತಾ ಇದ್ದಾರೆ ಅಂದರೆ ಬ್ರಿಡ್ಜ್ ಬಿಟ್ವೀನ್ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಪ್ರಾಸೆಸಿಂಗ್. ಹವೆವರ್, ನಾನೇ ಮತ್ತೆ ಕ್ಲಿಯರ್ ಮಾಡಿ ಹೇಳ್ತೀನಿ, ಯುವರ್ ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡೇಟಾ ಪ್ರಾಸೆಸಿಂಗ್. ಡೇಟಾ ಯಾವ ರೀತಿ ಇರಬೇಕು, ಯಾವ ಥರ ಚೇಂಜಸ್ ಮಾಡಬೇಕು ನಾನು ಡೇಟಾಗೆ, ಸೊ ದ್ಯಾಟ್ ಇಟ್ ವಿಲ್ ಬಿ ಇನ್ ಅ ಪ್ರಾಪರ್ ಕಮ್ಯುನಿಕೇಷನ್ ಅಂತ ಹೇಳೋ ಅಂಥ ಕೆಲಸನ ಐದರ್ ದಟ್ ಕ್ಯಾನ್ ಬಿ ಡೇಟಾ ಲಿಂಕ್ ಲೇಯರ್ ನೋಡ್ಕೊಳ್ಳುತ್ತೆ ಅಥವಾ network layer ನೋಡ್ಕೊಳ್ಳುತ್ತೆ. whereas when it comes to transport layer is just transmits data or it just connects a link between sender and receiver ಅಂತ ಹೇಳ್ಬೋದು. So that's the basic function of transport layer. ಹಾಗೆ ಹೇಳ್ತಾ ಹೋಗ್ತಾರೆ, it provides reliable, cost effective and data transport from source machine to destination machine. However, we already discussed it, ಅದನ್ನು ನಾವು ಆಲ್ರೆಡಿ ಓದಿದ್ವಿ. ಸೊ ಹಾಗೆ ನೋಡೋದಾದ್ರೆ, ಇಟ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಸೆಷನ್ ಲೇಯರ್. ನಾನು ಇದನ್ನು ಈ ಪಾಯಿಂಟ್ನ ನಾನು ಪ್ರತಿ ಲೇಯರ್ಗೂ ಹೇಳ್ತಾ ಬಂದಿದ್ದೆ. ಈಗ ಸೆಷನ್ ಲೇಯರ್ ಆದರೆ ಟ್ರಾನ್ಸ್ಪೋರ್ಟ್ ಲೇಯರಿಂದ ಡೇಟಾನ ತಗೊಂಡು, ಸಾರಿ ನಾಟ್ ಸೆಷನ್ ಲೇಯರ್, ನೆಟ್ವರ್ಕ್ ಲೇಯರ್ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಲೇಯರಿಂದ ಡೇಟಾ ತಗೊಂಡು ಡೇಟಾ ಲಿಂಕ್ ಲೇಯರ್ಗೆ ಡೇಟಾನ ಕಳಿಸುತ್ತೆ. ಹಾಗೆ ಡೇಟಾ ಲಿಂಕ್ ಲೇಯರ್ ಅಂತ ಬಂದಾಗ ಇಟ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ನೆಟ್ವರ್ಕ್ ಲೇಯರ್ ಆ್ಯಂಡ್ ದೆನ್ ಇಟ್ ಟ್ರಾನ್ಸ್ಮಿಟ್ಸ್ ಇಟ್ ಟು ಫಿಸಿಕಲ್ ಲೇಯರ್. ಸಿಮಿಲರ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ ಮೇಲ್ಗಡೆ ಇರೋವಂಥ ಲೇಯರ್ ಬಂದು ಸೆಷನ್ ಲೇಯರ್ ಆಗ್ಬೋದಾ. ಸೊ ಸೆಷನ್ ಲೇಯರಿಂದ ಡೇಟಾನ ತಗೊಂಡು ಇಟ್ ಟ್ರಾನ್ಸ್ಮಿಟ್ಸ್ ದ ಡೇಟಾ ಟು ಯುವರ್ ನೆಕ್ಸ್ಟ್ ನೆಟ್ವರ್ಕ್ ಲೇಯರ್ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಮಧ್ಯ ಲೇಯರ್ ಐದರ್ ಮೇಲ್ಗಡೆ ಅಥವಾ ಕೆಳಗಡೆಗೆ ದೇ ವಿಲ್ ಜಸ್ಟ್ ಕಮ್ಯುನಿಕೇಷನ್, ದೇ ವಿಲ್ ಬಿ ಜಸ್ಟ್ sending data and receiving data ಅಂತ ಹೇಳ್ತಾರೆ. So it also takes care of establishing and deleting connections across the network. ಹೌದು, along with data link layer, along with network layer, along with physical layer, transport layer is also responsible for establishing and deleting connections across the network ಅಂತ ಹೇಳ್ತಾರೆ. Even that's a acceptable explanation ಅಂತ ಹೇಳ್ಬೋದು. Transport layer controls the loss or duplication of messages and proper addressing ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ಸಾರ್ಟ್ ಆಫ್ ಮೆಕ್ಯಾನಿಸಮ್. ಆ ಮೆಕ್ಯಾನಿಸಮ್ ಏನು ಅಂತ ನಾನು ಹೇಳ್ತೇನೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಮಿನಿಮೈಸ್ ದ ಲಾಸ್ ಆಫ್ ಡೇಟಾ ಆರ್ ಲಾಸ್ ಆಫ್ ಪ್ಯಾಕೆಟ್ಸ್, ಲಾಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ಸೋ ಡ್ಯೂಪ್ಲಿಕೇಶನ್ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ when it comes to addressing, transport layer is also responsible for some sort of helping hand to the network layer. Addressing ಅದು ಮಾಡುತ್ತಲ್ವಾ, ಸೊ ಅದಕ್ಕೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಥರ ಕೊಟ್ಟು even it provides addressing also ಅಂತ ಹೇಳ್ತಾರೆ. ಇನ್ನು ಅಡ್ರೆಸ್ಸಿಂಗ್ ಅಂತ ಬಂದಾಗ ಪ್ರಾಬ್ಲಿ ಐ ಹೋಪ್ ಯು ರಿಮೆಂಬರ್ ದೇರ್ ಆರ್ 2 types of addressing, ಲಾಜಿಕಲ್ ಆ್ಯಂಡ್ ಫಿಸಿಕಲ್ ಅಂತ ಹೇಳಿದ್ರೆ, ಲಾಜಿಕಲ್ ಅಂತ ಹೇಳಿದ್ರೆ ಸಮಥಿಂಗ್ ದಟ್ ಇಸ್ ಜನರೇಟೆಡ್ ವಿತ್ ಇನ್ CPU, ಕಂಪ್ಯೂಟರ್ ಒಳಗಡೆ ಜನರೇಟ್ ಆಗುವಂಥ ಅಡ್ರೆಸ್. ಕಂಪ್ಯೂಟರಿಂದ ಪ್ಯಾಕೆಟ್ ಹೊರಡುತ್ತೆ ಅಂತ ಬಂದಾಗ ಆಗ ಜನರೇಟ್ ಆಗುವಂಥ ಅಡ್ರೆಸ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಫಿಸಿಕಲ್ ಅಡ್ರೆಸ್. ಸೊ ಆಲ್ ದೀಸ್ ಆರ್ ಸಮ್ ಆಫ್ ದ ಇನ್ನರ್ ಡೀಟೇಲ್ಸ್ ವೆನ್ ಇಟ್ ಕಮ್ಸ್ ಟು ಅಡ್ರೆಸ್ಸಿಂಗ್ ಅಂತ ಹೇಳ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್ ಪ್ರೋಟೋಕಾಲ್, ಯಾವ್ಯಾವ ಲೇಯರ್ಸ್, ಯಾವ್ಯಾವ ಪ್ರೋಟೋಕಾಲ್ ಟ್ರಾನ್ಸ್ಪೋರ್ಟ್ ಲೇಯರ್
ಬೇಸ್ಡ್ ಆಗಿ ಡಿಪೆಂಡೆಂಟ್ ಆಗಿದೆ ಅಂತ ಹೇಳಿದ್ರೆ, ಅಥವಾ ಟ್ರಾನ್ಸ್ಪೋರ್ಟ್ ಲೇಯರ್ ಫಾಲೋ ಮಾಡೋವಂಥ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಯಾವುದಾದಿದೆ ಅಂತ ಹೇಳಿದ್ರೆ, ಇಟ್ ಇಸ್ ದ ಫಸ್ಟ್ ಒನ್ ಇಸ್ TCP and then the another one is UDP. There are some other protocols which basically transport layer follows. Transport layer follow ಮಾಡೋವಂಥ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೂಡ ಇದೆ. ಬಟ್ ಆಸ್ ಆಫ್ ನೌ, ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, transmission control protocol and user datagram protocol are some of the examples of ಟ್ರಾನ್ಸ್ಪೋರ್ಟ್ ಲೇಯರ್ ಅಂತ ಹೇಳ್ತಾರೆ. ಐ ಥಿಂಕ್ ಎಸ್ ಇಲ್ಲೇ ಇದೆ, ಲಾಸ್ಟಲ್ಲಿದೆ ಅಲ್ವಾ. ಸೊ ಅಪಾರ್ಟ್ ಫ್ರಮ್ ದಟ್ ಇನ್ಯಾವ ಫಂಕ್ಷನ್ಸ್ನ ಓದಿದ್ವಿ ನಾವು ಅವತ್ತು, ಇಫ್ ಯು ಕ್ಯಾನ್ ರಿಮೆಂಬರ್, ನೆನ್ಪು ಮಾಡ್ಕೊಬೋದು ನೀವು. ಎಂಡ್ ಟು ಎಂಡ್ ಮೆಸೇಜ್ ಡೆಲಿವರಿ ಅಂತ ಹೇಳ್ತಾರೆ. ಇದನ್ನು ಆಲ್ರೆಡಿ ನಾವು ಓದಿದ್ದೀವಿ. ಇಟ್ ಎನ್ಶೋರ್ಸ್ ಟ್ರಾನ್ಸ್ಪೋರ್ಟ್ ಆಫ್ ಡೇಟಾ ಫ್ರಮ್ ಸೋರ್ಸ್ ಮಷೀನ್ ಟು ಡೆಸ್ಟಿನೇಷನ್ ಮಷೀನ್. ಇದನ್ನು ಆಲ್ರೆಡಿ ನಾನು ಹೇಳಿದ್ದೆ. ಆ್ಯಂಡ್ ದೆನ್ ಆಲ್ಸೋ ಅಪ್ಲಿಕೇಶನ್ ಟು ಅಪ್ಲಿಕೇಶನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಇಟ್ ಎನೇಬಲ್ಸ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಅಪ್ಲಿಕೇಶನ್ಸ್ ರನ್ನಿಂಗ್ ಆನ್ ಡಿಫ್ರೆಂಟ್ ಕಂಪ್ಯೂಟರ್ಸ್ ಅಂತ ಹೇಳ್ತಾರೆ. ಎಸ್, ಈವನ್ ದಟ್ಸ್ ಅ ವೆರಿ ಅಕ್ಸೆಪ್ಟಬಲ್ ಫಂಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಸೊ ಸಿನ್ಸ್ ಟ್ರಾನ್ಸ್ಪೋರ್ಟ್ ಲೇಯರ್ ಆಲ್ಮೋಸ್ಟ್ ಮಧ್ಯದಲ್ಲಿದೆಯಾ, ಎಲ್ಲ ಲೇಯರ್ಸ್ಗಳ ಮಧ್ಯ ಇದೆ ಅಂತ ಹೇಳ್ಬೋದು. ಸೊ ಫ್ರಮ್ ದ ಅಪ್ಲಿಕೇಶನ್ ಟು ದ ಫಿಸಿಕಲ್ ಲೇಯರ್ ಡೇಟಾನ ಕಳಿಸೋದು ಕೂಡ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಅದಕ್ಕೆ ಅದನ್ನೇನಂತ ಹೇಳ್ತಾರೆ, ಅಪ್ಲಿಕೇಶನ್ ಟು ಅಪ್ಲಿಕೇಶನ್. ಈಗ ಅಪ್ಲಿಕೇಶನ್ ಟು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಬರೀ ಸೆಂಡರ್ ಅಂತ ಮಾತ್ರ ಅಲ್ಲ, ರಿಸೀವರ್ ಸೈಡ್ಗೂ ಬರುತ್ತಾ. ಫ್ರಮ್ ದ ಸೆಂಡರ್ ಅಪ್ಲಿಕೇಶನ್ ಲೇಯರ್, ಬನ್ನಿ ಆ ಡಯಾಗ್ರಾಮ್ ನೋಡ್ಕೊಂಡು ನಾನು ಡಿಸ್ಕಸ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಹಾಗೆ, ಫ್ರಮ್ ದ, ಇದನ್ನು ಸೆಂಡರ್ ಅಂತ ಕರೆಯೋಣ, ಇದನ್ನು ರಿಸೀವರ್ ಅಂತ ಕರೆಯೋಣ. ಫ್ರಮ್ ದ ಸೆಂಡರ್ ಅಪ್ಲಿಕೇಶನ್ ಲೇಯರ್ ಟು ದ ರಿಸೀವ್ ಅಪ್ಲಿಕೇಶನ್ ಲೇಯರ್ ನೋಡ್ಕೊಳ್ಳೋವಂಥದ್ದು ಕೂಡ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಇದನ್ನೇ ಡೆಲಿವರಿ ಆಫ್ ಮೆಸೇಜ್ ಅಂತ ಹೇಳ್ತಾರೆ. ಐ ಹೋಪ್ ಯು ಕ್ಯಾನ್ ಜಸ್ಟ್ ಅನಲೈಸ್ ಇಟ್, ಅದನ್ನು ಅನಲೈಸ್ ಮಾಡ್ಬೋದು ಅಂತ ಹೇಳ್ತೇನೆ. ಸೊ ಇದಲ್ಲದೆ ಇದರದ್ದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ದಿಸ್ ಈಸ್ ದ ರೀಸನ್, ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಟೆಲ್. ಆಗಲೇ ಹೇಳಿದ್ವಿ ಅಲ್ವಾ ನಾವು, ಏನಂತ ಹೇಳಿದ್ವಿ, ಇಟ್ ಈಸ್ ಹ್ಯಾವಿಂಗ್ ಆರ್ ಇಟ್ ಕಂಟ್ರೋಲ್ಸ್ ದ ಲಾಸ್ ಆರ್ ಡ್ಯೂಪ್ಲಿಕೇಶನ್ ಅಂತ ಹೇಳ್ಬೋದು. ಲಾಸ್ ಆರ್ ಡ್ಯೂಪ್ಲಿಕೇಶನ್ ಆಫ್ ಮೆಸೇಜಸ್. ಸೊ ಹಾಗಾದರೆ ಏನು ಫಂಕ್ಷನ್ ಇದೆ ಸರ್? ಸಿ, ಇಟ್ಸ್ ಹ್ಯಾವಿಂಗ್ ಅ ಫಂಕ್ಷನ್ ಆಫ್ ಸೆಗ್ಮೆಂಟೇಷನ್ ಆ್ಯಂಡ್ ರೀಅಸೆಂಬ್ಲಿ ಅಂತ ಹೇಳ್ತಾರೆ. ಸಿ, ಸೆಂಡರಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದು ಡೇಟಾ ಅಥವಾ ಮೆಸೇಜ್ನ ಎಷ್ಟು ಡಿವೈಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮೆಸೇಜ್ ಏನಂತಿದೆ ಅಂದರೆ ಹಾಯ್, ಓಕೆ ಇಲ್ಲಿ ಬರೀತೀನಿ, ಹಾಯ್ ಹೌ ಆರ್ ಯು, ಈ ಥರ ಒಂದು ಮೆಸೇಜ್ ಇದೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಡೇಟಾನ ಸೆಗ್ಮೆಂಟ್ ಮಾಡಬೇಕು, ಅವ್ರ ಫ್ರೇಮ್ಗೋಸ್ಕರ ಎಷ್ಟು ಕಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋವಂಥ ಫಂಕ್ಷನನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸೆಗ್ಮೆಂಟೇಷನ್. ಏನಂತ ಕರೀತಾರೆ ಅದನ್ನು? ಸೆಗ್ಮೆಂಟೇಷನ್. ಅದಕ್ಕೆ ನಾನು ಹೇಳ್ತಾರೆ ಬ್ರೇಕಿಂಗ್ ಮೆಸೇಜ್ ಇಂಟು ಪ್ಯಾಕೆಟ್ಸ್. ಈಗ ನಾನು ಬರ್ದೆ ಅಲ್ವ ಒಂದೊಂದು ಬಾಕ್ಸ್, ದಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಪ್ಯಾಕೆಟ್ ಆರ್ ಸೆಗ್ಮೆಂಟ್ ಅಂತ ಕೂಡ ಕರಿಬೋದು. ಆ್ಯಂಡ್ ಆ್ಯಡಿಂಗ್ ಸೀಕ್ವೆನ್ಸ್ ನಂಬರ್. ಈಗ ಫಸ್ಟ್ ಹಾಯ್ಗೆ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್. ಆ್ಯಕ್ಚುಲಾಗಿ ಆ ಥರ ಸಿಂಪಲಾಗಿ ಮಾಡಲ್ಲ, ಏನಕ್ಕೆಂದರೆ ಹಾಯ್ ಹೌ ಆರ್ ಯು ಮಾತ್ರ ಇರೋದಿಲ್ಲ, ತುಂಬ ಬೇರೆ ಬೇರೆ ಡೀಟೇಲ್ಸ್ ಇರುತ್ತೆ ಕೆಲವೊಂದು ಮೆಸೇಜಸಲ್ಲಿ. ಅದಕ್ಕೆಲ್ಲ ಡಿಫ್ರೆಂಟ್ ನಂಬರಿಂಗ್ ಮಾಡ್ತಾರೆ, 1 1 2 2 ಆ ಥರ ಏನೋ ಸಮ್ ನಂಬರಿಂಗ್ ಮಾಡುತ್ತೆ ಅದೇನೆ. ಆ್ಯಂಡ್ ಯೂಸಿಂಗ್ ದ ಸೀಕ್ವೆನ್ಸ್ ನಂಬರ್, ಇವಾಗ ಸೆಂಡಿಂಗ್ ಸೈಡ್ ಈ ಥರ ಡಿವೈಡ್ ಮಾಡಿ ನಂಬರಿಂಗ್ ಮಾಡಿ ಸೆಗ್ಮೆಂಟ್ ಮಾಡುತ್ತೆ. ರಿಸೀವಿಂಗ್ ಸೈಡ್ ಆ ನಂಬರ್ನೆಲ್ಲ ಜೋಡಿಸಿ ವಾಟ್ ಈಸ್ ದ ಫ್ರೇಮ್, ವಾಟ್ ಇಸ್ ದ ಸೆಗ್ಮೆಂಟ್. ಮೈಟ್ ಬಿ ನೀವು ಹೇಳ್ಬೋದು, ಸರ್ ಸೆಗ್ಮೆಂಟೇಷನ್ ಆ್ಯಂಡ್ ಫ್ರೇಮಿಂಗ್ ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ, ವಾಟ್ ಈಸ್ ದ ಆರ್ ದೇರ್ ಎನಿ ಡಿಫ್ರೆನ್ಸಸ್ ರಿಗಾರ್ಡಿಂಗ್ ಸೆಗ್ಮೆಂಟೇಷನ್ ಆ್ಯಂಡ್ ಫ್ರೇಮಿಂಗ್? ನಾನು ಹೇಳ್ತೀನಿ, ಸೆಗ್ಮೆಂಟೇಷನ್ ಮತ್ತು ಫ್ರೇಮಿಂಗ್ ಇಟ್ಸ್ ನಾಟ್ ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಆಪರೇಷನ್ ನಡೆಯೋದು ಒಂದೇ. ಮೆಸೇಜಸ್ನ ಪ್ಯಾಕೆಟಾಗಿ ಡಿವೈಡ್ ಮಾಡೋದು, ನಂಬರಿಂಗ್ ಮಾಡೋದು ಎರಡೂ ಒಂದೇ. ಆದರೆ ಸೆಂಡರ್ ಒಳಗೆಯೇ ನಡೆಯುವಂಥದ್ದನ್ನು ನೋಡ್ಕೊಳ್ಳೋದು ಟ್ರಾನ್ಸ್ಪೋರ್ಟ್ ಲೇಯರ್. ಫ್ರೇಮಿಂಗ್ ವೆನ್ ಇಟ್ ಕಮ್ಸ್ ಟು ಡೇಟಾ ಲಿಂಕ್ ಲೇಯರ್, ಒನ್ಸ್ ಇವಾಗ ಡೇಟಾ ಸೆಂಡರಿಂದ ಹೊರಡುತ್ತೆ, ಸೆಂಡರ್ ಕಂಪ್ಯೂಟರಿಂದ ಹೊರಡುತ್ತೆ ಅಂತ ಹೇಳಿದಾಗ ಅದನ್ನು ಡಿಸೈಡ್ ಮಾಡೋದು ಡೇಟಾ ಲಿಂಕ್ ಲೇಯರ್. ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಗ್ಮೆಂಟೇಷನ್ ಆ್ಯಂಡ್ ಫ್ರೇಮಿಂಗ್. ಸೊ ಈ ಥರ ಇರೋವಂಥ ಕಾರಣಕ್ಕೇ ಡ್ಯೂಪ್ಲಿಕೇಶನ್ ಆಗೋದಾಗಲಿ, ಮೆಸೇಜ್ ಡ್ಯೂಪ್ಲಿಕೇಶನ್ ಆಗೋದು, ಮೆಸೇಜಸ್ ಲಾಸ್ ಆಗೋದು, ಈ ಥರದ್ದು ಯಾವುದು ಕೂಡ ಆಗೋದಿಲ್ಲ ಅಂತ. ಸೊ ದಟ್ಸ್ ಅ advantages when it comes to transport layer operation, segmentation and reassembly. ಸೊ ಹಾಗೆ ನೋಡೋದಾದರೆ ಎಸ್ಟಾಬ್ಲಿಷ್ ಆ್ಯಂಡ್ ರಿಲೀಸ್ ಟ್ರಾನ್ಸ್ಪೋರ್ಟ್ ಕನೆಕ್ಷನ್ ಅಂತ ಹೇಳ್ತಾರೆ. ಏನೂ ಇಲ್ಲ, ಎಷ್ಟೊತ್ತವರೆಗೂ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ, ಎಷ್ಟೊತ್ತು ಅದಾದಮೇಲೆ ಯಾವಾಗ ಡಿಲೀಟ್ ಮಾಡಬೇಕು. ಹವೆವರ್ ಈ ಒಂದು ಫಂಕ್ಷನ್ ಬೇರೆ ಬೇರೆ ಲೇಯರ್ಸ್ಗಳದ್ದು ಇದೆ. ಎಸ್, ಅಲಾಂಗ್ ವಿತ್ ದ ಲೇಯರ್ಸ್ ನಾನೇ ಹೇಳಿದ್ದೆ ಅವತ್ತು ಫಸ್ಟ್ ಕ್ಲಾಸಲ್ಲೇ ಹೇಳಿಬಿಟ್ಟಿದ್ದೆ,
ಕೆಲವೊಂದು ಆಪ್ರೇಷನ್ಸ್ ಇಟ್ ವಿಲ್ ಬಿ ಸಿಮಿಲರ್ ಟು ಮೆನಿ ಆಫ್ ದ ಲೇಯರ್ಸ್, ಎಷ್ಟೊಂದು ಲೇಯರ್ಸಿಗೆ ಸಿಮಿಲರ್ ಆಗೇ ಇರುತ್ತೆ, ಬಟ್ ದೇರ್ ಆರ್ ಸಮ್ ಮೈನರ್ ಡಿಫರೆನ್ಸಸ್ ಆಲ್ಸೋ. ಅದನ್ನು ಕೂಡ ಅರ್ಥ ಮಾಡಿಕೊಂಡ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಡೀಟೇಲ್ಸ್ ದ್ಯಾಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ಆ ಲಾಸ್ಟ್ ಕ್ಲಾಸ್. ಹಾಗಾದರೆ ವೆನ್ ಇಟ್ ಕಮ್ಸ್ ಟು ಸೆಷನ್ ಲೇಯರ್ ಏನೇನು ಓದಬೇಕು, ಏನೇನು ಅರ್ಥ ಮಾಡ್ಕೋಬೇಕು? ಸೊ ಬೇಸಿಕಲಿ ವಾಟ್ ಈಸ್ ದಿಸ್ ಸೆಷನ್ ಲೇಯರ್, ಏನಕ್ಕೆ ಬೇಕಿತ್ತಿದ್ದು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ವೆನ್ ಇಟ್ ಕಮ್ಸ್ ಟು ಸೆಷನ್ ಲೇಯರ್, ಸಿ ಐ ಜಸ್ಟ್ ಒಂದು ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸೇಕ್ ಒಂದು ಎಕ್ಸಾಂಪಲಿಂದ ಸೆಷನ್ ಲೇಯರ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಿ ನಾನು ಐ ವಿಲ್ ಕಾಲ್ ಟು ಒನ್ ಆಫ್ ಮೈ ಫ್ರೆಂಡ್, ಯಾರೊಬ್ಬರು ಕಾಲ್ ಮಾಡ್ತೀನಿ. ಸೊ ವಾಟ್ ಈಸ್ ದ ಟೈಮ್ ಎಲ್ಯಾಪ್ಸ್ಡ್? ಸೊ ಟೈಮ್ ಅನ್ನೋ ಒಂದು ಆಸ್ಪೆಕ್ಟ್ ಬರುತ್ತಾ ಇಲ್ಲಿ, ಟೈಮ್. ಹಾಗೆ ಡ್ಯೂರೇಷನ್, ಟೈಮ್ ಅಂತ ಬಂದಾಗ ಡ್ಯೂರೇಷನ್ ಕೂಡ ಬರುತ್ತೆ. ಆ್ಯಂಡ್ ದೆನ್ ಆಲ್ಸೋ ದ ಅಮೌಂಟ್ ಆಫ್ ಇನ್ಫಾರ್ಮೇಷನ್, ಎಷ್ಟು ಅಮೌಂಟ್ ಆಫ್ ಇನ್ಫಾರ್ಮೇಷನ್, ವಿಡಿಯೋ ಕಾಲ್ ಮಾಡಬೇಕಾದ್ರೆ ಎಷ್ಟೊಂದಷ್ಟು ಡೇಟಾ ಹೋಗಿರುತ್ತಲ್ವ, ಅದನ್ನೆಲ್ಲದನ್ನು ಕೂಡ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ಇವುಗಳನ್ನೆಲ್ಲದನ್ನು ಕೂಡ ಯುವರ್ ಸೆಷನ್ ಲೇಯರ್ ಈಸ್ ಗೋಯಿಂಗ್ ಟು ಡಿಸೈಡ್ ಎಟ್ ಎಷ್ಟೊತ್ತು. ಇದನ್ನೆಲ್ಲದನ್ನು ಕೂಡ ಡೈಲಾಗ್ ಅಂತ ಹೇಳಿ ಕರೀತಾರೆ ಇನ್ ಆರ್ ನೆಟ್ವರ್ಕಿಂಗ್ ಲ್ಯಾಂಗ್ವೇಜ್. ಸೊ ಡೈಲಾಗ್ ಪ್ಯಾಕೆಟ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ಗಳನ್ನ ತೊಗೊಂಡು ಸೆಂಡರಿಂದ ರಿಸೀವರ್ಗೆ ಹೋಗುತ್ತೆ, ಹಾಗೆ ರಿಸೀವರಿಂದ ಸೆಂಡರಿಗೆ ಕೂಡ ಬರುತ್ತೆ. ಸೊ ಸೆಷನ್ ಲೇಯರ್ ಏನಕ್ಕೆ ಬೇಕಾಯಿತು ಅಂತ ಹೇಳಿದ್ರೆ ಟು ಹ್ಯಾವ್ ಆಲ್ ದಿಸ್ ಇನ್ಫಾರ್ಮೇಷನ್. ಈ ಎಲ್ಲ ಇನ್ಫಾರ್ಮೇಷನ್ ಐದರ್ ನನಗೆ ಬೇಕು ಅಥವಾ ನಿಮಗೆ ಬೇಕು. ಈಗ ನಾವು ನಾರ್ಮಲಿ ಕೇಳ್ತೀವಲ್ವ, ಇಷ್ಟೊತ್ತು ಡೇಟಾ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅಥವಾ ಇಷ್ಟು ಟೈಮ್ ಡೇಟಾ ಯೂಸ್ ಮಾಡಿದ್ದೀನಿ ಅಂದರೆ ಎಷ್ಟು ಡೇಟಾ ಹೋಗಿದೆ, ಅಥವಾ ಈ ಕ್ವಾಲಿಟಿ ಯೂಸ್ ಮಾಡಿದ್ದೀನಿ, ಸ್ಟ್ಯಾಂಡರ್ಡ್ ಆಫ್ ಇಫ್ ಫಾರ್ ಎಕ್ಸಾಂಪಲ್ 7 HD ವಿಡಿಯೋ ಡೌನ್ಲೋಡ್ ಮಾಡಿದ್ದೀನ ಅಥವಾ ಕಮ್ಮಿ ಕ್ವಾಲಿಟಿ ವಿಡಿಯೋ ಡೌನ್ಲೋಡ್ ಮಾಡಿದ್ದೀನ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಯುವರ್ ಡೇಟಾ ವಿಲ್ ಆಲ್ಸೋ ವೇರಿ. ನೀವೇ ನೋಡಿದ್ದೀರ ಆ ಇನ್ಫಾರ್ಮೇಷನ್ ಎಲ್ಲದನ್ನು ಕೂಡ ತೊಗೊಂಡೋಗುವಂಥ ಪ್ಯಾಕೆಟ್ ಅಥವಾ ಎಲ್ಲ ಇನ್ಫಾರ್ಮೇಷನ್ಗಳ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋದು ಫ್ರಮ್ ಯುವರ್ ಸೆಂಡರ್ ಟು ರಿಸೀವರ್, ಇಟ್ ಇಸ್ ಯುವರ್ ಸೆಷನ್ ಲೇಯರ್. ಬೇಸಿಕಲಿ ಇಟ್ ಪ್ರೊವೈಡ್ಸ್ ಯೂಸರ್ಸ್ ಇಂಟರ್ಫೇಸ್ ಟು ದ ನೆಟ್ವರ್ಕ್. ನಾನಲ್ವ ಯೂಸರು, ನೆಟ್ವರ್ಕ್ ಯಾವ ಥರ ಇದೆ, ಯಾವ ರೀತಿ ಎಸ್ಟಾಬ್ಲಿಷ್ ಇದೆ, ಕ್ವಾಲಿಟಿ ಏನಿದೆ, ಅದಕ್ಕೆ ಅದನ್ನು ಯೂಸರ್ಸ್ ಇಂಟರ್ಫೇಸ್ ಟು ದ ನೆಟ್ವರ್ಕ್ ಅಂತ ಹೇಳ್ತಾರೆ. ಸೊ ದ ಮೇನ್ ಫಂಕ್ಷನ್ ಆಫ್ ಸೆಷನ್ ಲೇಯರ್ ಈಸ್ ಟು ಎಸ್ಟಾಬ್ಲಿಷ್, ಮೇಂಟೈನ್ ಆ್ಯಂಡ್ ಸಿಂಕ್ರನೈಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಟು ಕಂಪ್ಯೂಟರ್ಸ್ ಅಂತ ಹೇಳ್ತಾರೆ. ಹವೆವರ್ ಇದು ಜನರಲ್ ಟಾಪಿಕ್, ಎಲ್ಲದಕ್ಕೂ ಬರಿಬೋದು, ಎಸ್ಟಾಬ್ಲಿಷ್, ಮೇಂಟೈನ್ ಆ್ಯಂಡ್ ಸಿಂಕ್ರನೈಸ್. ಎಸ್, ಇಲ್ಲಿ ಕೂಡ ಅದನ್ನು ಆ್ಯಡ್ ಮಾಡ್ಬೋದು. ನಾ ಆಗಲೇ ಹೇಳ್ದಂಗೆ ಪ್ರತಿಯೊಂದು ಲೇಯರ್ದು ಕೂಡ ಕೆಲವೊಂದು ಸಿಮಿಲರ್ ಫಂಕ್ಷನ್ಸ್ ಇದ್ದೇ ಇರುತ್ತೆ, ಅದನ್ನು ಬರೆಯೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ಇಟ್ ಪ್ರೊವೈಡ್ ಸಮ್ ಆಫ್ ದ ಆಕ್ಸೆಸ್ ಫೀಚರ್ಸ್ ಸಚ್ ಆಸ್ ವೆನ್ ಎ ಡಿವೈಸ್ ಕ್ಯಾನ್ ಕನೆಕ್ಟ್ ಆ್ಯಂಡ್ ವೆನ್ ಎ ಡಿವೈಸ್ ಕಾಂಟ್ ಕನೆಕ್ಟ್, ಇದನ್ನೆಲ್ಲದನ್ನು ಕೂಡ ಹೇಳುತ್ತೆ. ಸೊ ಕ್ಯಾನ್ ಟ್ರಾನ್ಸ್ಮಿಟ್ ಇದು ಆ್ಯಂಡ್ ಹೌ ಲಾಂಗ್ ಇಟ್ ಕ್ಯಾನ್ ಟ್ರಾನ್ಸ್ಮಿಟ್. ಎಸ್. ಸೊ ವೆನ್ ಇಟ್ ಕಮ್ಸ್ ಟು ದಿಸ್ ಫೀಚರ್, ಇದು ಏನು ಫೀಚರ್ ಸರ್, ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸಿ if there is a sender and a receiver, for a good connection, for a better reliable connection, sender must be also free and the receiver must also be free. ಇವರಿಬ್ಬರು ಫ್ರೀ ಇದ್ದಾರೆ ಅಂತೇನೋ ಗೊತ್ತಾಗುತ್ತೆ. ಇಬ್ಬರು ಫ್ರೀ ಇದ್ದಾಗ ಎಷ್ಟೊತ್ತವರೆಗೂ ಫ್ರೀ ಇದ್ದಾರೆ, ಈವನ್ ದಟ್ಸ್ ಅ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ, ರಿಸೀವರ್ ಪ್ಯಾಕ್ ಏನಿದೆ ಇಟ್ ವಿಲ್ ಬಿ ಅವೈಲೇಬಲ್ ಓನ್ಲಿ ಫಾರ್ ಸಮ್ 100 MB ಅಂತ ಅಂದ್ಕೊಳ್ಳೋಣ. 100 MB ಆದಮೇಲೆ ದ ಕಮ್ಯುನಿಕೇಷನ್ ಕೆನಾಟ್ ಬಿ ಎಸ್ಟಾಬ್ಲಿಷ್ಡ್. ಅದನ್ನು ನೋಡ್ಕೊಳ್ಳೋದು ಕೂಡ ಇಟ್ ಇಸ್ ಸೆಷನ್ ಲೇಯರ್. ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಅವರು, ಇಟ್ ಪ್ರೊವೈಡ್ ಸಮ್ ಆಫ್ ದ ಆಕ್ಸೆಸ್ ಫೀಚರ್ಸ್ ಸಚ್ ಆಸ್ ವೆನ್ ಅ ಡಿವೈಸ್ ಕ್ಯಾನ್ ಟ್ರಾನ್ಸ್ಮಿಟ್ ಆ್ಯಂಡ್ ಹೌ ಲಾಂಗ್ ಇಟ್ ಕ್ಯಾನ್ ಟ್ರಾನ್ಸ್ಮಿಟ್, ಎಷ್ಟೊತ್ತವರೆಗೂ ಟ್ರಾನ್ಸ್ಮಿಟ್ ಮಾಡ್ಬೋದು, ಇನ್ಫಾರ್ಮೇಷನ್ ಎಲ್ಲದನ್ನು ಕೂಡ ಹೇಳೋವಂಥ ಲೇಯರ್ ದಟ್ ಈಸ್ ಸೆಷನ್ ಲೇಯರ್. ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ ರಿಯಲ್ ಟೈಮಲ್ಲಿ. ಸೊ ಇಫ್ ಯು ಓಪನ್ ಅ ಬ್ರೌಸರ್ ಆ್ಯಂಡ್ ಯುವರ್ ವೆಬ್ಸೈಟ್ ಆ್ಯಂಡ್ ದೆನ್ ಯುವರ್ ಸೆಕೆಂಡ್ ವಿಂಡೋ ಆನ್ ಯುವರ್ ಸೇಮ್ ಕಂಪ್ಯೂಟರ್, ದಿಸ್ ಈಸ್ ಬಿಕಾಸ್ ದ ವೆಬ್ಸೈಟ್ ಆ್ಯಂಡ್ ಸರ್ವರ್ಸ್ ಹ್ಯಾವ್ ಡಿಫ್ರೆಂಟ್ ಸೆಷನ್ಸ್ ಅಂತ ಹೇಳ್ತಾರೆ. ಎಸ್, ಇಲ್ಲಿ ಒಂದು ಬ್ರೌಸರ್ ಓಪನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ದೀರಾ, ಅದರಲ್ಲಿ ಇಫ್ ಯು ಓಪನ್ ಜಿಮೇಲ್, ಸೊ ಗೂಗಲ್ ಕ್ರೋಮ್ ರನ್ ಆಗೋದು ಕೂಡ ಬೇರೆ ಸೆಷನಲ್ಲಿ, ಅದರ ಟೈಮೇ ಬೇರೆ ಇದೆ, ಆಲ್ರೆಡಿ ನಾನು ಮುಂಚೆ ಹೇಳ್ದಂಗೆ. ಹಾಗೆ ದಿಸ್ ಈಸ್ ರಿಗಾರ್ಡಿಂಗ್ ಯುವರ್ ಕ್ರೋಮ್, ಇದನ್ನು ಬ್ರೌಸರ್ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗೆ ಇಫ್ ಯು ಆರ್ ಓಪನಿಂಗ್ ಯಾವುದೋ ಒಂದು ಗೂಗಲ್ ಮೀಟೋ ಅಥವಾ ವೆಬ್ಎಕ್ಸ್ ಆರ್ ಇನ್ನೊಂದು ಯಾವುದದು, ಈವನ್ ಯು ಕ್ಯಾನ್ ಗೋ ವಿತ್ ಸಮ್ ಝೂಮ್ ಆ್ಯಪ್, ಯಾವುದೋ ಒಂದು ಝೂಮ್ ಆ್ಯಪ್ ಅಂತ, ಇದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾವು ಸ್ಕೈಪ್ ಯಾವುದೋ ಒಂದು ಓಪನ್ ಮಾಡಿದ್ದೀರಾ,
ಸೊ ಇದ್ರದ್ದೇ ಬೇರೆ ಟೈಮ್ ರನ್ ಆಗುತ್ತೆ, ಇದ್ರದ್ದೇ ಬೇರೆ ಡೇಟಾ ರೇಟ್ ಇರುತ್ತೆ, ಹಾಗೆ ಈವನ್ ಇದ್ರದ್ದು ಕೂಡ ಬೇರೆ ಡೇಟಾ ರೇಟ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಎರಡನ್ನೂ ಕೂಡ ಬೇರೆ ಬೇರೆ ಸೆಷನಲ್ಲಿ ರನ್ ಮಾಡಿ ಇಟ್ ವಿಲ್ ಗಿವ್ ದ ಇನ್ಫಾರ್ಮೇಷನ್ ಟು ದ ಯೂಸರಿಗೆ ಬೇರೆ ಬೇರೆ ಟೈಮಲ್ಲಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋವಂಥ ಫೆಸಿಲಿಟಿ ಇರೋದ್ರಿಂದ ಅದನ್ನು ಏನಂತ ಕರಿತಾ ಇದ್ದಾರೆ, ಇಟ್ಸ್ ಹ್ಯಾವಿಂಗ್ ಸಚ್ ಪ್ರಾವಿಷನ್, ಆ ಒಂದು ಫೆಸಿಲಿಟಿ ಇದೆ, ಅದಕ್ಕೆ ಅದನ್ನು ಸೆಷನ್ ಲೇಯರ್ ಅಂತ ಹೇಳ್ತಾ ಇದ್ದಾರೆ. ವಿ ಶಲ್ ಗೋ ವಿತ್ ಸಮ್ ಆಫ್ ದ ಅದರ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಯುವರ್ ಸೆಷನ್ ಲೇಯರ್. ದ ಫಸ್ಟ್ ಒನ್ ಇಸ್ ಡೈಲಾಗ್ ಕಂಟ್ರೋಲ್ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಹೇಳಿದೆ, ಡೈಲಾಗ್ ಅನ್ನೋದು ಇಟ್ಸ್ ಸಮ್ ಆಫ್ ದ ಪ್ಯಾಕೆಟ್ಸ್ ವಿಚ್ ಕಂಟೈನ್ ಆಲ್ ದ ಟೈಮಿಂಗ್, ಆಲ್ ದ ಅಮೌಂಟ್ ಆಫ್ ಡೇಟಾ, ದ ಟೈಮ್ ಡ್ಯೂರೇಷನ್, ಈ ಎಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡಿರೋಂಥ ಒಂದು ಪ್ಯಾಕೆಟ್. So this layer establish a connection with the process on another machine. Once the connection is made, then session layer prepares data dialog for exchange. ಒಂದು ಸಲ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗ್ತಿದ್ದಂಗೆ ಆ ಪ್ಯಾಕೆಟ್ಸ್ನ ರೆಡಿ ಮಾಡಿ ಕಳಿಸ್ತಾ ಹೋಗುತ್ತೆ. ಹಾಗೆ ಟೋಕನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಟೋಕನ್ ಅಂತಲೇ ಬೇರೆ ಏನೋ ಅಲ್ಲ, ಒಂದು ಪ್ಯಾಕೆಟ್ನ ಒಂದು ಟೋಕನ್ ಅಂತ ಕರೀತಾರೆ. ಸೊ ಐದರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಪ್ಯಾಕೆಟ್ ಆರ್ ಈವನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಟೋಕನ್. ಒಂದು ಸಲ ಯಾಕೆ ಇದನ್ನು ಟೋಕನ್ ಅಂತ ಬೇರೆ ಹೆಸರಿಟ್ರು ಅಂತ ಹೇಳಿದ್ರೆ, when your connection is being established, ಕನೆಕ್ಷನ್ ಎಸ್ಟಾಬ್ಲಿಷ್ ಆದಮೇಲೆ ಪ್ಯಾಕೆಟ್ ರೌಟಲ್ಲಿದ್ದಾಗ ಅದನ್ನು ಟೋಕನ್ ಅಂತ ಕರೀತಾರೆ. ಸೊ ಅದರ್ ರಿಲೇಟೆಡ್ ಸರ್ವಿಸ್ ಇನ್ ದ ಕಮ್ಯುನಿಕೇಷನ್ ಇಸ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಸಿಸ್ಟಮ್ಸ್ ಇನ್ ದ ಫಾರ್ಮ್ ಆಫ್ ಟೋಕನ್ಸ್. ಸೊ ಟೋಕನ್ ಅಂತಲೇ ಏನೂ ಇಲ್ಲ, ಈ ಒಂದು ಸಲ ಸೆಂಡರಿಂದ ರಿಸೀವರ್ಗೆ ಮೆಸೇಜಸ್ ಎಲ್ಲ ಹೋಯ್ತಾ ಅದರದ್ದೊಂದು ಅಕ್ನಾಲೇಜ್ಮೆಂಟ್ ಬರೋದು, ಸೀಕ್ವೆನ್ಸ್ ನಂಬರ್ಸ್ ಇನ್ಫಾರ್ಮೇಷನ್ ಬರೋದು, ಹಾಗೆ ಫ್ರೇಮಿಂಗ್ ಇನ್ಫಾರ್ಮೇಷನ್ ಬರೋದು, ಅಡ್ರೆಸ್ ಏನಾದ್ರು ತಪ್ಪಾಗಿದ್ರೆ ಆ ಇನ್ಫಾರ್ಮೇಷನ್ ಬರೋದು, ಈ ಥರ ಕಮ್ಯುನಿಕೇಷನಿಗೆ ಸಂಬಂಧಪಟ್ಟಿರೋಂಥ ಎಲ್ಲ ಇನ್ಫಾರ್ಮೇಷನ್, ಐದರ್ ಸೆಂಡರ್ ಯಾವ ಥರ ಡಿವೈಸ್ನ ಯೂಸ್ ಮಾಡ್ತಿದ್ದಾರೆ, ರಿಸೀವರ್ ಯಾವ ಥರ ಡಿವೈಸ್ನ ಯೂಸ್ ಮಾಡ್ತಿದ್ದಾರೆ, ಈ ಇನ್ಫಾರ್ಮೇಷನ್ ಎಲ್ಲದನ್ನು ಕೂಡ ಹೇಳೋವಂಥ ಮ್ಯಾನೇಜ್ಮೆಂಟ್ನ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೋಕನ್ ಮ್ಯಾನೇಜ್ಮೆಂಟ್. ಸೊ ಮೂವಿಂಗ್ ಆನ್ ವಿತ್ ರೆಸ್ಪೆಕ್ಟ್ ಟು ಸೆಕ್ಯೂರಿಟಿ ಆ್ಯಂಡ್ ರಿಕವರಿ ಮೆಕ್ಯಾನಿಸಮ್. ಸೆಕ್ಯೂರಿಟಿ ಅಂತಲೇ ಬೇರೆ ಏನೂ ಇಲ್ಲ, ಅನ್ಆಥರೈಸ್ಡ್ ಆಕ್ಸೆಸ್ನ ತಪ್ಪಿಸೋದು, ಹಾಗೆ ರಿಕವರಿ ಅಂತ ಹೇಳಿದ್ರೆ ಲಾಸ್ ಆಗಿರೋವಂಥ ಪ್ಯಾಕೆಟ್ಸ್ನ ಗೆಟಿಂಗ್ ಇಟ್ ಬ್ಯಾಕ್, ಅದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರಿಕವರಿ ಮೆಕ್ಯಾನಿಸಮ್. ಸೊ ಬ್ರೋಕನ್ ಮೆಸೇಜಸ್ ಅಂತ ಹೇಳ್ತಾರೆ, ಲಾಸ್ಟ್ ಮೆಸೇಜಸ್ನ ಬ್ರೋಕನ್ ಮೆಸೇಜಸ್ ಅಂತ ಹೇಳ್ತಾರೆ. ಸೊ ಪರ್ಟಿಕ್ಯುಲರ್ ಯಾವುದೋ ಒಂದು ಫ್ರೇಮ್ ಏನೋ 1 2 3 4 ಸೀಕ್ವೆನ್ಸ್ ಇದೆ, 3 ಕಳೆದೋಗಿರುತ್ತೆ, 1 2 4 ರಿಸೀವ್ ಆಗಿರುತ್ತೆ. ಸೊ 3ನ ಕೇಳಿ ತೊಗೊಳ್ಳೋದು ಕೂಡ ಈವನ್ ದಟ್ಸ್ ಅ ಫಂಕ್ಷನ್ ಆಫ್ ಸೆಷನ್ ಲೇಯರ್. ಮೂರೇ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇರೋದು. ಸೆಷನ್ ಲೇಯರ್ ಇಸ್ ಅ ಕ್ವೈಟ್ ಸಿಂಪಲ್ ಒನ್, ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಅನ್. ಸೊ ವೆಬ್ಸೈಟ್ಸ್ ಮತ್ತು ಸರ್ವರ್ಸ್ ಬೇರೆ ಬೇರೆ ಸೆಷನ್ಗಳನ್ನ ಇಟ್ಕೊಂಡಿರುತ್ತೆ, ಅದೊಂದು ಎಕ್ಸಾಂಪಲಾಗಿ ನೆನ್ಪಿಟ್ಕೊಳ್ಳಿ, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಅನ್. ಐ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್. ಇದರಲ್ಲಿ ಸೆಷನ್ ಲೇಯರ್ ಡಿಸ್ಕಸ್ ಮಾಡಿದ್ವಿ, ಹಾಗೆ ಟ್ರಾನ್ಸ್ಪೋರ್ಟ್ ಲೇಯರ್ ಕೂಡ ಡಿಸ್ಕಸ್ ಮಾಡಿದ್ವಿ. ಟುಮಾರೋ ವಿ ಶಿಲ್ ಸಿ ಯುವರ್ ಪ್ರೆಸೆಂಟೇಷನ್ ಲೇಯರ್ ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ ಲೇಯರ್, ಆ್ಯಂಡ್ ದೆನ್ ವಿ ಶಿಲ್ ಮೂವ್ ಆನ್ ಟು ಯುವರ್ ನೆಕ್ಸ್ಟ್ ಆಸ್ಪೆಕ್ಟ್ಸ್. Probably in 3 to 4 classes we might finish your syllabus, so make sure have a proper understanding, neatagi artha madkoli, then we shall move on. So I hope this class was useful, so we shall continue with your next aspects in your next class. Thank you.